ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾಗಿರೋಂಥ ಬೆಳಗ್ಗೆ ತಿಂಡಿ ಅಥವಾ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ನಿ. ಇದು ರಾಗಿ ಹಿಟ್ಟು 1 ಗ್ಲಾಸಷ್ಟು ಅಥವಾ ಸುಮಾರು 1/4 kg ಮನೇಲಿ ಬಿಸಿಟ್ಟಿರೋ ರಾಗಿ ಹಿಟ್ಟಾದರೂ ಒಳ್ಳೆಯದೇ, ಅಥವಾ ರಾಗಿ ಹುರಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು ಈ ರೆಸಿಪಿ. ಅಥವಾ ರಾಗಿನ ಮೊಳಕೆ ಬರೆಸಿ ಆಮೇಲೆ ಹಿಟ್ಟನ್ನ ಮಾಡ್ಕೊಂಡು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಇದು ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ಅರ್ಧ ಗ್ಲಾಸಷ್ಟು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚೆನ್ನಾಗಿ ನೆನೆಸ್ಕೋಬೇಕು. ತುಂಬಾ ಜಾಸ್ತಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚೆನ್ನಾಗಿ ಹಸಿ ಮಾಡಬೇಕು. ಹಿಟ್ಟಲ್ಲಿ ಚೆನ್ನಾಗಿ ತೇವಾಂಶ ಬರಬೇಕು, ಮಾಯಿಶ್ಚರ್ ಆಗಬೇಕು. ಆ ರೀತಿಯಾಗಿ ಸ್ವಲ್ಪ ನೀರನ್ನ ಚಿಮುಕಿಸ್ತಾ ಕಲಿಸ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ಬರಬೇಕು. ಇಷ್ಟರ ಮಟ್ಟಿಗೆ ನೀರನ್ನ ಹಾಕ್ಕೋಬೇಕು. ಇಲ್ಲಾಂದರೆ ನೀರೇನಾದರೂ ಕಡಿಮೆ ಹಾಕ್ಕೊಂಡ್ರೆ ತಿನ್ನೋವಾಗ ಡ್ರೈನೆಸ್ ಅನಿಸುತ್ತೆ, ಒಣ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರನ್ನ ಚೆನ್ನಾಗಿ ಸೇರಿಸ್ಕೋಬೇಕು. ಕಾಯಿ ತುರಿ ಸುಮಾರು 4 - 5 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಕಾಯಿ ತುರಿನ ಉಳಿಸಿಟ್ರೆ ಮುಂದೆ ಬೇಕಾಗುತ್ತೆ. ಬೆಲ್ಲ ಮತ್ತು ಕಾಯಿ ತುರಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿರೋ ಅಂಶ ಏನಂದರೆ ರಾಗಿ ಹಿಟ್ಟು ಒಳಗಡೆ ತೇವಾಂಶ ಚೆನ್ನಾಗಿರಬೇಕು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಬೇಯಲ್ಲಿ ಬೇಯಿಸ್ಕೋಬೇಕು. ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ನಾನು ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. ಬಟ್ಲಿಗೆ ಮೊದಲು ಚೆನ್ನಾಗಿ ಎಣ್ಣೆನ ಅಥವಾ ತುಪ್ಪನ ಸವರ್ಕೋಬೇಕು. ಸ್ವಲ್ಪ ತೆಂಗಿನ ತುರಿ ಹಾಕೊಂಡ್ಮೇಲೆ ರಾಗಿ ಹಿಟ್ಟಿನ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅದು. ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಸುಮಾರು 15 - 20 ನಿಮಿಷ ಆದ್ರೂ ಬೇಯಿಸ್ಕೋಬೇಕಾಗುತ್ತೆ. ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರವಾಗಿ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಸಖತ್ ಟೇಸ್ಟಿಯಾಗಿತ್ತು ಇದು. ಯಾವಾಗಾದರೂ ಊಟ ಆದಮೇಲೆ ಸಿಹಿ ತಿನ್ಬೇಕನ್ನಿಸ್ದಾಗ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಆಮೇಲೆ ನಿಮ್ಗೆ ಇಷ್ಟ ಇದ್ದರೆ ಇದ್ರ ಜೊತೆಗೆ ಬಾಳೆಹಣ್ಣ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗ ಮಾಡ್ಬೋದು. ಹಲಸಿನಣ್ಣು ಮನೇಲಿದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ, ತುಂಬಾ ಆರೋಗ್ಯಕರವಾಗಿರೋ ಸಿಹಿ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.